ಓಂ ಶಾಂತಿ ವೀಕ್ಷಕರ ಅಭಿಮಾನಗಳೇ, ಗುರುಮಕ್ಕಳೇ, ಭಕ್ತರೇ, ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ ವೀಕ್ಷಕರ ಅಭಿಮಾನಗಳೇ, ಗುರುಮಕ್ಕಳೇ, ಭಕ್ತರೇ, ನೀವೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ, ನಿಮಗೆ ಗೊತ್ತಿದೆ, ಅಮಾವಾಸ್ಯೆ ದಿನ ಪ್ರಾಣಿಗಳು, ಪಕ್ಷಿಗಳು ವಿಚಿತ್ರವಾಗಿ ಕಿರಿಸ್ತಾ ಕೂಗಾಡ್ತಾ ಇರ್ತವೆ, ಅರಚಾಡ್ತಾ ಇರ್ತವೆ. ಅವು ರೋದನ ಮಾಡ್ತಿರ್ತವೆ ಪ್ರಾಣಿಗಳು, ಅದರಲ್ಲೂ ನರಿ, ತೋಳ, ಹಾಗೆ ಪಕ್ಷಿಗಳಲ್ಲಿ ಗೂಬೆ, ಕೆಲವೊಂದು ಹಾಲಕ್ಕಿಗಳು, ಹಾಗೆ ನೀವು ನಾಯಿಗಳನ್ನ ಕೂಡ ನೋಡಿರ್ತೀರ, ಗಮನಿಸಿರ್ತೀರ ನಾಯಿಗಳು, ನರಿಗಳನ್ನ. ಈ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಅಮಾವಾಸ್ಯೆ ದಿನ ಬಹಳ ಭಯಾನಕವಾಗಿ ಕಿರ್ಚಾಡ್ತಾ ಅರ್ಚಾಡ್ತಾ ಇರ್ತವೆ. ಅಷ್ಟೇ ಯಾಕೆ, ಇವು ಗ್ರಹಣ ಕಾಲಗಳಲ್ಲಿ ಅಥವಾ ಭೂಕಂಪ, ಸುನಾಮಿ, ಇನ್ನೇನು ಸ್ವಲ್ಪ ಕಾಲಮಾನದಲ್ಲಿ ಅವು ಆಗ್ತವೆ ಅನ್ನೋ ಟೈಮೇ ಅವು ಮುನ್ಸೂಚನೆಯನ್ನು ಕೊಡ್ತವೆ. ಮುನ್ಸೂಚನೆ, ಪ್ರಾಣಿಗಳು, ಪಕ್ಷಿಗಳು ಮುನ್ಸೂಚನೆಯನ್ನು ಕೊಡ್ತವೆ. ಯಾವುದಕ್ಕೆ? ಭೂಕಂಪ, ಸುನಾಮಿ ಆಗ್ತವಲ್ಲ, ಹಾಗೆ ಅಗ್ನಿ ಪರ್ವತಗಳು ಸಿಡಿತವಲ್ಲ, ಹಾಗೆ ಯಾವುದೋ ಒಂದು ಗ್ರಹದಿಂದ, ಯಾವುದೋ ಒಂದು ಲೋಕದಿಂದ, ಯಾವುದೋ ಒಂದು ಕ್ಷುದ್ರ ಗ್ರಹ ಭೂಮಿ ಮೇಲೆ ಅಪ್ಪಳಿಸೋದಿದ್ರೆ ಆ ಟೈಮಲ್ಲೂ ಕೂಡ ಅವು ಮುನ್ಸೂಚನೆ ಎಲ್ಲ ಕೊಡ್ತವೆ. ಇದಕ್ಕೆ ಕಾರಣ ಏನು? ಪ್ರಾಣಿಗಳು ಯಾಕೆ ಅರಚಾಡ್ತವೆ, ಕಿರ್ಚಾಡ್ತವೆ, ಕೂಗಾಡ್ತವೆ, ರೋದನ ಮಾಡ್ತವೆ? ವೀಕ್ಷಕರೇ ಗಮನಿಸಿ, ಮನುಷ್ಯನಿಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಏನಪ್ಪ ಅಂದ್ರೆ, ಮನುಷ್ಯರಿಗೆ ಪ್ರಾಣಿಗಳಿಗಿಂತ ಹೆಚ್ಚಿನ ಅದ್ಭುತವಾದ ಬುದ್ಧಿ, ಜ್ಞಾನ ಎಲ್ಲ ಇದೆ. ಎಷ್ಟೋ ಪಟ್ಟು, ಆದರೆ 90 ಪಟ್ಟು ಪ್ರಾಣಿಗಳಿಗಿಂತ, 90 ಭಾಗ ಪ್ರಾಣಿಗಳಿಗಿಂತ ಹೆಚ್ಚಾಗಿ ಶಕ್ತಿವಂತ, ಜ್ಞಾನವಂತ, ಬುದ್ಧಿವಂತ. ಆದರೆ ಬಲದಲ್ಲಿ, ತಮ್ಮ ಬಲದಲ್ಲಿ, ತಾಳ್ಮೆನಲ್ಲಿ ಪ್ರಾಣಿಗಳಷ್ಟು ಇರೋದಿಲ್ಲ. ಪ್ರಾಣಿಗಳು ಕೇವಲ ಬೆಳಗ್ಗೆಯಿಂದ ಸಂಜೆವರೆಗೂ, ರಾತ್ರಿಯಿಂದ ಬೆಳಗ್ಗೆವರೆಗೂ ಅವು ಏನಿದ್ರು ಹೊಟ್ಟೆ ಪಾಡಗಾಗಿ, ಹಾಗೆ ನಿದ್ರೆಗಾಗಿ, ಹಾಗೆ ಕುಡಿಯಲು ನೀರಿಗಾಗಿ ಅವು ಪರದಾಡ್ತವೆ. ಆದರೆ ಮನುಷ್ಯ ಹಂಗಲ್ಲ. ನಾನಾ ರೀತಿಯ ಆಲೋಚನೆಗಳೆಲ್ಲ ಪ್ರತಿ ಸೆಕೆಂಡು, ಪ್ರತಿ ನಿಮಿಷ, ಪ್ರತಿ ಗಂಟೆ ಅವನ ಮೈಂಡು ಇದ್ದ ಕಡೆ ಇರೋದಿಲ್ಲ. ಅವನ ತಲೆಯಲ್ಲಿ ಹಲವಾರು ಆಲೋಚನೆಗಳು ಪ್ರತಿ ಸೆಕೆಂಡ್ಗೆ, ಪ್ರತಿ ನಿಮಿಷಕ್ಕೆ ಓಡಾಡ್ತಾ ಇರ್ತವೆ. ವಿಚಿತ್ರವಾಗಿ ಬುದ್ಧಿ ಮತ್ತೆ ಓಡಾಡ್ತಾ ಇರುತ್ತೆ. ಹಾಗೆ ಅವರಲ್ಲಿ ಸ್ಥಿರತೆ ಇರೋದಿಲ್ಲ. ಅವಳ ಚಿತ್ತ ಅಸ್ಥಿರವಾಗಿರುತ್ತೆ. ಇಲ್ಲ ಪ್ರಾಣಶಕ್ತಿ ಇವುಗಳ ಕಾರಣದಿಂದ ಒಂದು ಕಡೆ ನಿಂತ ಕಡೆ ನಿಲ್ಲೋದಿಲ್ಲ. ಹೀಗಾಗಿ ಮನಸ್ಸಲ್ಲ, ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಮನುಷ್ಯ 99% ಮನುಷ್ಯರು, 98% ಮನುಷ್ಯರು ಅಸಮರ್ಥರಿದ್ದಾರೆ. ಯಾರಲ್ಲಿ ಅಸ್ಥಿರತೆ ಜಾಸ್ತಿ ಇದೆ, ಯಾರಲ್ಲಿ ಆತ್ಮಶಕ್ತಿ ಕಡಿಮೆ ಇದೆ, ಅವ್ರಿಗೂ ಕೂಡ ಅಮಾವಾಸ್ಯೆ ದಿನ ದೆವ್ವ ಹಿಡ್ದಂಗೆ ಆಗ್ತಾರೆ. ಆದ್ದರಿಂದ ಯೋಗ ಸಾಧನೆ, ಧ್ಯಾನ, ಜಪ, ತಪ, ದೈವಭಕ್ತಿ, ಗುರುಭಕ್ತಿ ಇಟ್ಕೊಂಡು ಒಂದು ನಿಯಮಿತ ಮಾರ್ಗದಲ್ಲಿ, ನಿಯಮಗಳ ಅನುಸಾರ, ವಿಧಿ ವಿಧಾನದ ಅನುಸಾರ, ಸಿದ್ಧಾಂತ ತತ್ವಗಳ ಅನುಸಾರ ಧ್ಯಾನ ತಪಸ್ಸು ಮಾಡಿಕೊಂಡು ತಮ್ಮ ತಾಳ್ಮೆಯನ್ನು, ಚಿತ್ತವಲ್ಲ ಸ್ಥಿರತೆಯಲ್ಲಿ ಇಟ್ಕೊಂಡ್ರೆ ಖಂಡಿತ ಅಂಥವ್ರಿಗೆ ದಿವ್ಯಜ್ಞಾನ, ತ್ರಿನೇತ್ರ ಜ್ಞಾನ, ದಿವ್ಯ ದೃಷ್ಟಿ ಲಭಿಸುತ್ತೆ. ಅವರಿಗೆ ಮುಂಚಿತವಾಗೇ ಗೊತ್ತಾಗುತ್ತೆ. ಯಾವ ರೀತಿ ಭೂಕಂಪ ಆಗೋದು ಮೊದಲೇ ಗೊತ್ತಾಗುತ್ತೆ. ಹಾಗೆ ಗ್ರಹಣ ಕಾಲಗಳು, ಮಳೆ ಬರೋದು ಕೂಡ ಮೊದಲೇ ಗೊತ್ತಾಗುತ್ತೆ. ಹಾಗೆ ಸುನಾಮಿ ಆಗೋದು ಮೊದಲೇ ಗೊತ್ತಾಗುತ್ತೆ. ಹಾಗೆ ಯಾವುದೇ ಒಂದು ಕಷ್ಟ ಬರೋದು ಕೂಡ, ಸಮಸ್ಯೆಗಳು ಬರೋದು ಕೂಡ ಮೊದಲೇ ಗೊತ್ತಾಗುತ್ತೆ. ಆಗ ಅವುಗಳಿಂದ ನಾವು ಬಚಾವಾಗ್ಬೋದು. ಇಂತಹ ಸಾಮರ್ಥ್ಯ ಮನುಷ್ಯರಲ್ಲಿ, ಯಾರಲ್ಲಿ ಸ್ಥಿರತೆ ಇದೆ, ಚಿತ್ತ ಸ್ಥಿರತೆ ಪಡೆದಿರುತ್ತೆ, ತಾಳ್ಮೆಯಿಂದ ಇರ್ತಾರೆ, ತಮ್ಮ ಇಂದ್ರಿಯಗಳ ಮೇಲೆ ಹತೋಟಿ ಸಾಧಿಸಿರ್ತಾರೆ, ಅಂಥವ್ರಿಗೆ ಜ್ಞಾನ ಇರುತ್ತೆ. ಆದರೆ ಕೇವಲ 2% ಅಷ್ಟೇ. ಇಲ್ಲ 98% ಮನುಷ್ಯರಿಗೆ ಸ್ಥಿರತೆ, ತಾಳ್ಮೆ ಯಾವುದೂ ಇರೋದಿಲ್ಲ. ಬಿಟ್ಟಾಗಿ ಆ ವಿಚಾರ ಬೇಡ. ಈಗ ಪ್ರಾಣಿಗಳ ವಿಚಾರಕ್ಕೆ ಬಂದರೆ ಹಂಗಲ್ಲ. ಪ್ರಾಣಿಗಳು ಯಾವುದೇ ಆಸೆ ಪಡೋದಿಲ್ಲ. ಅವೇನಿದ್ರೂ ಹೊಟ್ಟೆ ಪಾಡಕ್ಕಾಗಿ ಇರ್ತವೆ. ಆದ್ದರಿಂದ ಅವುಗಳಲ್ಲಿ ಸ್ಥಿರತೆ ಇರುತ್ತೆ. ನೆಮ್ಮದಿಯಾಗಿ ಊಟ ಮಾಡ್ತವೆ, ನೆಮ್ಮದಿಯಾಗಿ ನಿದ್ದೆ ಮಾಡ್ತವೆ. ಎಲ್ಲಂದ್ರಲ್ಲಿ ಅಲ್ದಾಡ್ತಾ ಊಟಕ್ಕಾಗಿ, ಊಟ ಸಿಗ್ತಾ ಅಲ್ಲೇ ಮಲ್ಕೋತವೆ, ಅಲ್ಲೇ ನಿದ್ದೆ ಮಾಡ್ತವೆ. ಅಷ್ಟೇ ಅಲ್ಲದೆ ತಾಳ್ಮೆ ವಿಚಾರಕ್ಕೆ ಬಂದರೆ, ಅವುಗಳಿಗೆ ಯಾವುದೇ ಮನೆ ಇಲ್ಲದೆ ಆದರೂ
ಒಂದು ವೇಳೆ ಗುಡಿಸಲು ಬಿಲಾಗಿಲ್ಲ ಗುಹೆ ಇದ್ರೂ ಕೂಡ ಚಳಿ, ಗಾಳಿ, ಮಳೆ, ಉಷ್ಣಾಂಶ ಇವೆಲ್ಲವನ್ನು ತಡ್ಕೊಳ್ಳೋ ಸಾಮರ್ಥ್ಯ ಇರುತ್ತೆ ಅವಿಗೆ. ಆದ್ದರಿಂದ ಅವುಗಳಲ್ಲಿ ಹೆಚ್ಚಿನ ತಾಳ್ಮೆ, ಸ್ಥಿರತೆ, ಚಿತ್ತ ಇರುತ್ತೆ. ಈ ಕಾರಣಕ್ಕಾಗಿ ಅವು ಯಾವುದೇ ಒಂದು ತರಂಗ, ಸೂಕ್ಷ್ಮವಾದ ತರಂಗಗಳನ್ನು, ಮೆಸೇಜಸ್, ವೈಬ್ರೇಟ್ 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 ವೇವ್ಸ್ ವೇವ್ಸ್ ತರಂಗ ತರಂಗಗಳನ್ನು ಬಹಳ ಸುಲಭವಾಗಿ ಗುರುತಿಸ್ತವೆ. ಸೂಕ್ಷ್ಮವಾದ ತರಂಗಗಳನ್ನು, ಉದಾಹರಣೆಗೆ ಭೂಕಂಪ ಆದರೆ ಮೊದಲೇ ಭೂಕಂಪದ ಕಂಪನಗಳು ಇವುಗಳಿಗೆ 2 ದಿನ 3 ದಿನ ಮುಂಚೆನೇ ಗೊತ್ತಾಗ್ಬಿಡುತ್ತೆ. ಹಾಗೆ ಮಳೆ ಬರುತ್ತೆ ಅಂದರೆ ವಾತಾವರಣದಲ್ಲಿರ್ತಕ್ಕಂಥ ಪಾಸಿಟಿವ್, ನೆಗೆಟಿವ್ ತರಂಗಗಳು ಇವು ಮೊದಲೇ ಗೊತ್ತಾಗುತ್ತೆ. ಹಾಗೆ ಯಾವುದೋ ಒಂದು ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸುತ್ತೆ ಅಂದರೆ ಅದೆಲ್ಲೋ ದೂರದಲ್ಲಿ ಬರ್ತಾ ಇದ್ರು ಕೂಡ ಇವಿಗೆ ಮೊದಲೇ ಗೊತ್ತಾಗ್ಬಿಡುತ್ತೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ. ಅದಕ್ಕೆ ಅವು ಅರ್ಚಾಡ್ತವೆ. ಅಷ್ಟೇ ಯಾಕೆ, ಸೂಕ್ಷ್ಮವಾದ ಅತೀಂದ್ರಿಯ, ದೆವ್ವ, ಭೂತ, ಪಿಸಾಚಿ, ಹಾಗೆ ಪ್ರೇತಾತ್ಮಗಳು, ಇವುಗಳ ಸೂಕ್ಷ್ಮವಾದ ತರಂಗಗಳು, ಅದು ನೆಗೆಟಿವ್ ಇರಲಿ, ಪಾಸಿಟಿವ್ ಇರಲಿ, ನೆಗೆಟಿವ್ ಇರಲಿ, ಸೂಕ್ಷ್ಮವಾದ ತರಂಗಗಳು ಇವುಗಳಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಗೊತ್ತಾಗುತ್ತೆ. ಅಷ್ಟೇ ಯಾಕೆ, ನಮ್ಮ ಕಣ್ಣುಗಳಿಗೂ ಪ್ರಾಣಿಗಳ, ಪಕ್ಷಿಗಳ ಕಣ್ಣುಗಳಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಅದೇ ಸೂಕ್ಷ್ಮವಾಗಿ ಯಾವುದೋ ಬೆಳಕುಗಳು ಹರಿದಾಡ್ತಾ ಇದ್ರೆ, ಯಾವುದೋ ರೂಪದಲ್ಲಿ ಅತೀಂದ್ರಿಯ ಶಕ್ತಿಗಳು, ಅನ್ಯಗ್ರಹ ಜೀವಿಗಳು ಹರಿದಾಡ್ತಾ ಇದ್ರೆ, ಓಡಾಡ್ತಾ ಇದ್ರೆ, ಅಲ್ಲಿ ಇಲ್ಲಿ ಸುಳಿದಾಡ್ತಾ ಇದ್ರೆ ಈ ಪ್ರಾಣಿ ಪಕ್ಷಿಗಳಿಗೆ ಮೊದಲೇ ಗೊತ್ತಾಗ್ಬಿಡುತ್ತೆ. ಅಷ್ಟೇ ಏಕೆ, ಇಲ್ಲೋ ಒಂದು ಕಾರಣ ಇದೆ. ದೈವತ್ವ ಇರುತ್ತೆ ಪ್ರಾಣಿಗಳಿಗೆ. ಉದಾಹರಣೆಗೆ ನವಿಲನ್ನು ನಾವು ಮುರುಗನ ಅಂತೀವಿ, ಹುಂಜವಲ್ಲ ಮುರುಗ ಅಂತೀವಿ. ಹಾಗೆ ಗಿಳಿಯನ್ನ ಶುಕಾಚಾರ್ಯ ಅಂತೀವಿ, ಗಿಳಿಯಲ್ಲ. ಹಾಗೆ ಗೂಬೆ ಇತ್ಯಾದಿಗಳು ಲಕ್ಷ್ಮಿ ಅಂತೀವಿ. ಹಾಗೆ ಕತ್ತೆಯನ್ನ ಜ್ಯೇಷ್ಠ ಲಕ್ಷ್ಮಿ ಅಂತೀವಿ. ಹಾಗೆ ಆನೆಯನ್ನ ಗಣಪತಿ ಅಂತೀವಿ. ಈ ನಾಗದೇವತೆಗಳು ಅಂತ ನಾಗಸರ್ಪಗಳನ್ನ ಕರಿತೀವಿ. ಹೀಗೆ ನಾವು ಒಂದೊಂದು ಪ್ರಾಣಿ, ಹಸುವನ್ನ ಕಾಮಧೇನು ಅಂತ ಕರಿತೀವಿ, ಎತ್ತಲ್ಲ ಬಸವ ಅಂತೀವಿ. ಹೀಗೆ ಪ್ರಾಣಿ ಪಕ್ಷಿಗಳಲ್ಲಿ ನಾವು ದೇವತೆಗಳನ್ನ ನೋಡ್ತೀವಿ. ಹಾಗೆ ವೃಕ್ಷಗಳಲ್ಲೂ ನೋಡ್ತೀವಿ. ಹಾಗೆ ಬೆಟ್ಟ, ಗುಡ್ಡ, ನದಿ, ಸಾಗರ, ಗ್ರಹ, ತಾರೆಗಳಲ್ಲೂ ನೋಡ್ತೀವಿ. ಆದರೆ ಪಂಚಭೂತಗಳು ವಾಯು, ಅಗ್ನಿ, ವರುಣ, ಆಕಾಶ, ಭೂಮಿ ಇರುತ್ತೆ. ಇವುಗಳ ತರಂಗಗಳನ್ನು ಗುರುತಿಸುವ ಶಕ್ತಿ ಯಾರಿಗಿರುತ್ತೆ ಅಂದರೆ ಯೋಗಿಗಳು, ಋಷಿಬಲಿಗಳು, ಯಾರಲ್ಲಿ ಸ್ಥಿರತೆ ಇದೆ, ಯಾರಲ್ಲಿ ಸ್ಥಿರವಾದ ಜ್ಞಾನ ಇದೆ ಅಂಥವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಆದ್ದರಿಂದ ಅಮಾವಾಸ್ಯೆ ದಿನದಂದು ಕತ್ತಲಿರುತ್ತೆ, ದುಷ್ಟಶಕ್ತಿಗಳ ಓಡಾಟ ಇರುತ್ತೆ. ಆ ಕಾರಣದಿಂದ ನರಿಗಳು, ಗೂಬೆಗಳು, ತೋಳಗಳು, ನಾಯಿಗಳು ಭಯಾನಕವಾಗಿ ಈ ನೆಗೆಟಿವ್ ಎನರ್ಜಿ ಶಕ್ತಿಗಳೆಲ್ಲ ನೋಡಿ ಗುರುತಿಸಿ, ಅವು ಕಿವಿಗಳಿಂದ ಗುರುತಿಸ್ತವೆ, ವಾಸನೆಯಿಂದ ಗುರುತಿಸ್ತವೆ. ಹಾಗೆ ಕಣ್ಣುಗಳಿಂದ ಗುರುತಿಸುವ ಸಾಮರ್ಥ್ಯ ಈ ಪ್ರಾಣಿ ಪಕ್ಷಿಗಳಿಗೆಲ್ಲವೂ ಇರುತ್ತೆ. ಅದಕ್ಕೆ ಅವು ಗುರುತಿಸ್ತವೆ. ಅದಕ್ಕೆ ಅವು ರೋದನ ಮಾಡ್ತವೆ, ಕಿರ್ಚಾಡ್ತವೆ, ಕೂಗಾಡ್ತವೆ, ಅಲ್ಲಿಂದ ಓಡಿ ಹೋಗ್ತವೆ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಜಿಂಕೆಗಳು, ಎಮ್ಮೆಗಳು, ಆನೆಗಳು, ಪಕ್ಷಿಗಳು, ನಾಯಿಗಳು, ತೋಳಗಳು, ನರಿಗಳು ಒಂದು ಪ್ರದೇಶದಿಂದ ಪ್ರದೇಶಕ್ಕೆ ಓಡಾಕ್ತವೆ, ಸ್ಥಳಾಂತರಗೊಳ್ತವೆ. ಕಾರಣ, ಆ ಜಾಗ ಅವುಗಳಿಗೆ ಇಷ್ಟ ಆಗಲ್ಲ. ಅಲ್ಲೇನೋ ಭೂಕಂಪ ಆಗ್ತಾ ಇದೆ, ಎಲ್ಲೋ ಸುನಾಮಿ ಆಗ್ತಾ ಇದೆ, ಯಾವುದೋ ದುಷ್ಟಶಕ್ತಿ ಇದೆ ಅಂತ ಅವು ಗುರುತಿಸ್ತವೆ. ಅದಕ್ಕೆ ನಾವು ಮನೆಗಳಲ್ಲಿ ನಾಯಿಗಳು, ಬೆಕ್ಕುಗಳು, ಗಿಳಿಗಳು, ಗೂಬೆಗಳು ಇವೆಲ್ಲದರಿಂದ ನಾವು ತಿಳ್ಕೊಬೋದು. ಹಾಗೆ ಸರ್ಪಗಳಿಂದ ತಿಳ್ಕೊಬೋದು. ಅದಕ್ಕೆ ನೀವು ಈ ಪ್ರಾಣಿಗಳ ಬಗ್ಗೆ ಆದಷ್ಟು ಗಮನಿಸಿ, ಅವುಗಳ ಬಗ್ಗೆ ರಿಸರ್ಚ್ ಮಾಡಿ, ಸಂಶೋಧನೆ ಮಾಡಿ, ಇಲ್ಲ ಹೆಚ್ಚಿನ ಜ್ಞಾನ ನಿಮ್ಗೆ ಬರುತ್ತೆ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಇದು ಅಮಾವಾಸ್ಯ ದಿನ ಪ್ರಾಣಿಗಳು ಏಕೆ ವೈಕೋತವೆ ಅನ್ನೋದಕ್ಕೆ ಒಂದು ಸಣ್ಣ ಮಾಹಿತಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗ, ಮುಂದಿನ ಭಾಗಗಳಲ್ಲಿ ನೋಡಿ. ಇಲ್ಲದೆ ನಾನು ಆಲ್ರೆಡಿ ಅಮಾವಾಸ್ಯೆ ಬಗ್ಗೆ ಒಂದು ಭಾಗ ಹಾಕಿದ್ದೀನಿ, ಆ ವಿಡಿಯೋ ನೋಡಿ. ಹಾಗೆ ಮುಂದಿನ ಭಾಗ ನಾನು ಹುಣ್ಣಿಮೆ ಬಗ್ಗೆ ಮಾಡ್ತೀನಿ. ನಿಮ್ಮ ಪ್ರೋತ್ಸಾಹ ಸಹಕಾರ ಸದಾ ಇರಲಿ. ಲೈಕ್ ಮಾಡಿದ್ರೆ ಖಂಡಿತ ನಿಮ್ಮ ಪ್ರೋತ್ಸಾಹ ಇದ್ದಾಗೆ. ಮರಿಬೇಡಿ. ನೀವೆಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.